ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ವೀಕ್ಷಕರೇ ನಮಸ್ತೆ, ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರುವಂತದ್ದು. ನೋಡಿ, ಧನಸ್ಸು ರಾಶಿಯವರ 2026 ಏಪ್ರಿಲ್ ತಿಂಗಳ ಮಾಸಿಕ ಫಲಾನುಫಲ ಯಾವ ರೀತಿ ಇದೆ ಅನ್ನೋದನ್ನ ಇವತ್ತು ನಾನು ನಿಮಗೆ ಸರಳವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಹಾಗೇನೆ ಧನುಸ್ಸು ರಾಶಿಯಲ್ಲಿ ಇರತಕ್ಕಂತಹ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋವನ್ನ ನೀವು ಶೇರ್ ಮಾಡೋದನ್ನ ಮರಿಬೇಡಿ ವೀಕ್ಷಕರು. ಹಾಗಾದ್ರೆ ಬನ್ನಿ ನೋಡಿ, 2026 ಧನುಸ್ಸು ರಾಶಿಯವರ ಫಲಾನುಫಲ ಯಾವ ರೀತಿ ಇದೆ ಅನ್ನೋದನ್ನ ತಿಳ್ಕೊಬೇಕು ಅಂತ ಹೇಳಿದ್ರೆ, ಏಪ್ರಿಲ್ 2026ರಲ್ಲಿ ಧನುಸ್ಸು ರಾಶಿಯವರಿಗೆ ಅದ್ಭುತವಾದಂತಹ ಒಂದು ಯಶಸ್ಸು ಸಿಗೋದು ಗ್ಯಾರಂಟಿ. ಈ ತಿಂಗಳು ಅವರಿಗೆ ಜಯ ಅನ್ನೋಂಥದ್ದು, ಯಾವುದೇ ಒಂದು ಕೆಲಸ ಮಾಡಲಿ, ಯಾವುದೇ ಒಂದು ಕಾರ್ಯ ಮಾಡಲಿ, ಯಾವುದೇ ಒಂದು ವ್ಯವಹಾರವನ್ನ ಮಾಡಲಿ, ಅವರಿಗೆ ಈ ತಿಂಗಳಲ್ಲಿ ಅವರಿಗೆ ಒಂದು ಅದ್ಭುತವಾದಂತಹ ಒಂದು ಯಶಸ್ಸು ಅವರಿಗೆ ಸಂಪೂರ್ಣವಾಗಿ ಸಿಗುವಂಥದ್ದು ಧನುಸ್ಸು ರಾಶಿಯವರಿಗೆ. ವೃತ್ತಿ ಜೀವನಕ್ಕೆ ಬಂದ್ರೆ ವೀಕ್ಷಕರ, ಪ್ರಗತಿ ಮತ್ತು ಆರ್ಥಿಕ ಲಾಭದ ಸಂಕೇತಗಳಿವೆ. ಆಯ್ತಾ, ವೃತ್ತಿ ಜೀವನದಲ್ಲಿ ಪ್ರಗತಿ ಮತ್ತು ಆರ್ಥಿಕ ಲಾಭದ ಸಂಕೇತಗಳು ಈ ಧನುಸ್ಸು ರಾಶಿಯಲ್ಲಿ ಕಂಡು ಬರ್ತಕ್ಕಂಥದ್ದು. 4ನೇ ಮನೆಯಲ್ಲಿ ನೋಡಿ, 4ನೇ ಮನೆಯಲ್ಲಿ ಮಂಗಳ ಮತ್ತು ಬುಧನ ಶುಭ ಸಂಚಾರದಿಂದ ಈ ತಿಂಗಳಲ್ಲಿ ನೀವು ಆಸ್ತಿ ಅಥವಾ ವಾಹನ, ಗಮನ ಇಟ್ಟು ಕೇಳಿ, 4ನೇ ಮನೆಯಲ್ಲಿ ಮಂಗಳ ಮತ್ತು ಬುಧನ ಶುಭ ಸಂಚಾರದಿಂದ ನಿಮಗೆ ಆಸ್ತಿ ಅಥವಾ ನೀವು ಒಂದು ಉತ್ತಮವಾದಂತಹ ಒಂದು ವಾಹನವನ್ನ ನೀವು ಖರೀದಿ ಮಾಡುವಂತಹ ಯೋಗ ನಿಮಗೆ ಈ ತಿಂಗಳಲ್ಲಿ ಸಂಪೂರ್ಣವಾಗಿ ಕೂಡ ಬರುವಂತ ಚಾನ್ಸಸ್ ಇದೆ. ಕೌಟುಂಬಿಕ ಸಂತೋಷ ಹೆಚ್ಚಾಗಲಿದೆ. ಉದ್ಯೋಗಿಗಳಿಗೆ ಮತ್ತು ಉದ್ಯಮಗಳಿಗೆ ಈ ತಿಂಗಳು ಉತ್ತಮವಾದಂತಹ ಫಲಿತಾಂಶ ಸಿಗುವಂತ ಚಾನ್ಸಸ್ ಇದೆ ವೀಕ್ಷಕ. ಹಾಗಾದ್ರೆ ನೋಡಿ, ವೃತ್ತಿ ಮತ್ತು ವ್ಯವಹಾರಕ್ಕೆ ಬಂದ್ರೆ ಈ ತಿಂಗಳ ದ್ವಿತೀಯ ಅರ್ಧದಲ್ಲಿ, ಅಂದ್ರೆ ಈ ತಿಂಗಳ ಮಧ್ಯ ಬಿಟ್ಬಿಡಿ, 15ನೇ ತಾರೀಕಿನ ನಂತರ ನಿಮಗೆ 15-16ನೇ ತಾರೀಕಿನ ನಂತರ ವೀಕ್ಷಕರೇ, ಧನುಸ್ಸು ರಾಶಿಯವರಿಗೆ ಹೆಚ್ಚಿನ ಲಾಭ, ಅಂದ್ರೆ ನೀವೇನ್ ಕೆಲಸ ವ್ಯವಹಾರಗಳು ಏನ್ ಮಾಡ್ತೀರಿ ಅದರಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕನಾಗಿ ನಿಮಗೆ ಹೆಚ್ಚಿನ ಲಾಭವನ್ನು ತಂದುಕೊಡುವಂತ ಚಾನ್ಸಸ್ ನಿಮಗೆ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮಗೆ ನಡೀತದೆ. ಆಯ್ತಾ, ಉದ್ಯೋಗಿ ಅಂದ್ರೆ ಉದ್ಯೋಗ ಮಾಡ್ತಾ ಇರತಕ್ಕಂಥವ್ರು, ಎಲ್ಲಾದ್ರೂ ಜಾಬ್ ಮಾಡ್ತಾ ಇರತಕ್ಕಂಥವ್ರಿಗೆ ಈ ತಿಂಗಳು ಉತ್ತಮ ಅವಕಾಶಗಳು ಲಭ್ಯವಾಗಂತದ್ದಿದೆ. ನಿರುದ್ಯೋಗಿ ಯುವಕರು ಅಂದ್ರೆ ಧನುಸ್ಸು ರಾಶಿಯಲ್ಲಿ ಇರ್ತಕ್ಕಂತಹ ನಿರುದ್ಯೋಗಿಗಳಿಗೆ, ಮಹಿಳೆ ಆಗಿರ್ಲಿ ಪುರುಷ ಆಗಿರ್ಲಿ, ಆಯ್ತಾ, ನಿರುದ್ಯೋಗದಲ್ಲಿ ಏನಾದ್ರೂ ಇದ್ರೆ ಅಂತಹವರಿಗೆ ಈ ತಿಂಗಳು ಉತ್ತಮವಾದಂತಹ ಒಂದು ಉದ್ಯೋಗ ಅವರಿಗೆ ಸಿಗುವ ಸಂಪೂರ್ಣ ಲಕ್ಷಣ ಈ ತಿಂಗಳಲ್ಲಿ ಇದೆ. ಒಂದು ಒಳ್ಳೆ ಉದ್ಯೋಗ ಅವರಿಗೆ ಸಂಪೂರ್ಣವಾಗಿ ಕೈ ಹಿಡಿಯುವಂತಹ ಒಂದು ಚಾನ್ಸಸ್ ತುಂಬಾನೇ ಇದೆ ಈ ತಿಂಗಳು ಧನುಸ್ಸು ರಾಶಿಯವರಿಗೆ ವೀಕ್ಷಕರೇ. ಕಠಿಣ ಪರಿಶ್ರಮ ಇರಬೇಕು, ತಕ್ಕ ಫಲ ಸಿಗುತ್ತೆ. ಧನುಸ್ಸು ರಾಶಿ ಅಂತವರು ಸೋಂಬೇರಿ ಪಟ್ಟು ಕೇರ್ಲೆಸ್ ಮಾಡುದು ಅನ್ನಂತ ಅನ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಅವರಿಗೆ ಫಲ ಸಿಗೋದಿಲ್ಲ. ನೀವು ನಿಮ್ಮ ಎಫರ್ಟ್, ನಿಮ್ಮ ಕೆಲಸದ ಮೇಲೆ ನೀವು ಶ್ರಮವನ್ನ ಹಾಕಿ, ನಿಮ್ಮ ಮೇಲೆ ನಂಬಿಕೆ ಇಡಿ, ನಿಮ್ಮ ಒಂದು ಆತ್ಮವಿಶ್ವಾಸದ ಮೇಲೆ ನಂಬಿಕೆ ಇಡಿ, ಮಾಡಿ, ಕೆಲಸವನ್ನ ಮಾಡಿ, ಶ್ರಮದಿಂದ ಮಾಡಿ, ಖಂಡಿತವಾಗ್ಲೂ ನಿಮಗೆ ಈ ತಿಂಗಳಲ್ಲಿ ನಿಮಗೆ ಕಠಿಣ ಪರಿಶ್ರಮ ಅನ್ನೋಂಥದ್ದು ನಿಮಗೆ ಸಿಕ್ಕೇ ಸಿಗ್ತದೆ. ಆರ್ಥಿಕ ಸ್ಥಿತಿಗೆ ಬಂದ್ರೆ ನೋಡಿ, ಹೂಡಿಕೆಗಳಿಂದ ನಿಮಗೆ ಉತ್ತಮವಾದಂತಹ ಲಾಭ ಬರಲಿದೆ. ಹೂಡಿಕೆಯನ್ನ ಮಾಡಬೇಕಾದ್ರೆ ನೀವು ಯಾವುದರ ಮೇಲೆ ಮಾಡಬೇಕು, ಎಷ್ಟರ ರೀತಿಯಲ್ಲಿ ಮಾಡಬೇಕು, ಯಾವ ಒಂದು ಪ್ರಮಾಣದಲ್ಲಿ ಮಾಡಬೇಕು ಅನ್ನೋಂಥದ್ದನ್ನ ನೀವು ಯೋಚನೆ ಮಾಡ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಹೂಡಿಕೆಯಿಂದ ನಿಮಗೆ ಉತ್ತಮವಾದಂತಹ ನಿಮಗೆ ಲಾಭ ನಿಮಗೆ ಸಿಗುವಂತಹ ಚಾನ್ಸಸ್ ನಿಮಗೆ ತುಂಬಾ ಇದೆ ವೀಕ್ಷಕ. ಆಸ್ತಿ ಅಥವಾ ಹೊಸ ವಾಹನ ಖರೀದಿಸುವಂತ ಯೋಗ್ಯ ಸಮಯ. ಕುಟುಂಬ ಮತ್ತು ಪ್ರೀತಿ ವಿಚಾರಕ್ಕೆ ಬಂದ್ರೆ, ಪರಸ್ಪರ ದಾಂಪತ್ಯದಲ್ಲಿ ಅಂದ್ರೆ ಗಂಡ ಹೆಂಡತಿ ನಡುವೆ ಪರಸ್ಪರ ಪ್ರೀತಿ ವಿಶ್ವಾಸಗಳು ಸಂಪೂರ್ಣವಾಗಿ ಇರಬೇಕಾಗ್ತದೆ ಈ ತಿಂಗಳಲ್ಲಿ. ಆಯ್ತಾ, ಕೌಟುಂಬಿಕ ಜೀವನ ಚೆನ್ನಾಗಿರುತ್ತೆ, ಬಟ್ ಏನಂದ್ರೆ ಪರಸ್ಪರ ಒಬ್ಬರನ್ನೊಬ್ರು ನಂಬಿಕೆ ಇರಬೇಕು. ಆ ನಂಬಿಕೆ ಮತ್ತು ವಿಶ್ವಾಸದಿಂದ ಇತ್ತು ಅಂತ ಹೇಳಿದ್ರೆ ದಾಂಪತ್ಯ ಜೀವನ ನಿಮ್ದು ತುಂಬಾ ಚೆನ್ನಾಗಿರ್ತದೆ ವೀಕ್ಷಕರೇ. ಪ್ರೀತಿ ಪ್ರೇಮದಲ್ಲಿ ಯಾರಾದ್ರೂ ಇದ್ರೆ, ಧನುಸ್ಸು ರಾಶಿಯಲ್ಲಿ ಇರ್ತಕ್ಕಂಥವ್ರು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಏನಾದ್ರೂ ಇದ್ರೆ ಪ್ರೇಮ ಸಂಬಂಧಗಳು ಗಾಢವಾಗಲಿದ್ದು ಸಂಗಾತಿಯಿಂದ, ಅಂದ್ರೆ ನೀವು ಇಷ್ಟಪಟ್ಟಂತವ್ರ ಕಡೆಯಿಂದ ನಿಮಗೆ ಈ ತಿಂಗಳಲ್ಲಿ ನಿಮಗೆ ಒಂದು ಒಳ್ಳೆಯವಾದಂತ ಒಂದು ಸುದ್ದಿಯನ್ನ ನೀವು ಕೇಳ್ತೀರಿ. ಇಷ್ಟಪಟ್ಟಂತವ್ರ ಕಡೆಯಿಂದ ಒಳ್ಳೆಯ ಸುದ್ದಿಯನ್ನ ಕೇಳ್ತೀರಿ. ತುಂಬಾ ದಿನಗಳಿಂದ ನಾವು ಇಷ್ಟಪಡ್ತಾ ಇದ್ದೀವಿ, ಒಟ್ಟು ಏನೇ ಒಂದು ಪ್ರಯತ್ನ ಮಾಡಿದ್ರು ಸಿಗ್ತಾ ಇಲ್ಲ, ಎಷ್ಟೇ ಎಫರ್ಟ್ ಹಾಕಿದ್ರು ನಮ್ಮ ಪ್ರೀತಿ ಸಕ್ಸಸ್ ಆಗ್ತಾ ಇಲ್ಲ ಅಂತ ನಾವು ಈ ಧನುಸ್ಸು ರಾಶಿಯವರು ಈ ತಿಂಗಳಲ್ಲಿ ತಮ್ಮ ಪ್ರೀತಿಯನ್ನ ಪಡೆಯೋದ್ರಲ್ಲಿ ಸಫಲತೆಯನ್ನ ಕಾಣ್ತಾರೆ. ಆಯ್ತಾ, ಇದಂತೂ ಕಟ್ಟಿಟ್ಟ ಬುದ್ಧಿ. ಇಷ್ಟಪಟ್ಟವರಂತೂ ಖಂಡಿತವಾಗಿ ಅವ್ರ ಬಳಿ ಬರೋದ್ರಲ್ಲಿ ಯಾವುದೇ ತರದ್ದು
ಅನುಮಾನ ಇಲ್ಲ. ಆರೋಗ್ಯ ಇದು ಮುಖ್ಯವಾಗಿ ನಾನು ಹೇಳ್ತೀನಿ ಕೇಳಿ. ಆರೋಗ್ಯದ ಬಗ್ಗೆ ಅಂದ್ರೆ ಈ ತಿಂಗಳಲ್ಲಿ ಸ್ವಲ್ಪ ನಿಮಗೆ ಉದರಬೇನೆ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ಈ ಧನುಸ್ಸು ರಾಶಿಯವರಿಗೆ ಉದರಬೇನೆ ಅಂದ್ರೆ ಹೊಟ್ಟೆ ಸಂಬಂಧಿತ ನಿಮಗೆ ಸ್ವಲ್ಪ ತೊಂದರೆಗಳು ನಿಮಗೆ ಕಾಣಿಸ್ಕೊಳ್ಳುವಂತಹ ಚಾನ್ಸಸ್ ಇರ್ತದೆ. ಅದು ನಿಮಗೆ ದೀರ್ಘಕಾಲದವರೆಗೂ ನಿಮಗೇನೆ ಕಾಡುವಂತಹ ಸಮಸ್ಯೆ ಅಲ್ಲ, ತಾತ್ಕಾಲಿಕ ಮಟ್ಟದಲ್ಲಿ ನಿಮಗೆ ಉದರಬೇನೆ ಇರ್ತದೆ. ನಿಮಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನ ವಹಿಸಿದ್ರೆ ಬಹಳ ಒಳ್ಳೆಯದು. ಹಾಗೇನೆ ಈ ತಿಂಗಳು ನಿಮಗೆ ವಿಶೇಷವಾಗಿ ಋತುಮಾನದ ಕಾಯಿಲೆಗಳ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ. ಋತುಮಾನಗಳ ಕಾಯಿಲೆ ಅಂತ ಹೇಳಿದ್ರೆ ಬೇಸಿಗೆಗಾಲಿಗೆ ಸಂಬಂಧಪಟ್ಟಂತ ಬೇಸಿಗೆ ಕಾಯಿಲೆಗಳು ಇರ್ತವೆ, ಚಳಿಗಾಲಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಅದು ಸಪರೇಟ್ ಇರ್ತದೆ, ಮಳೆಗಾಲದಲ್ಲಿ ಬರುವಂತ ಕಾಯಿಲೆಗಳು ಅದನ್ನು ಕೂಡ ನಿಮಗೆ ಇರ್ತವೆ. ಹಾಗಾಗಿ ನಿಮಗೆ ಈ ಋತುಮಾನಕ್ಕೆ ಸಂಬಂಧಪಟ್ಟ ಅಂದ್ರೆ ಬಿಸಿಲಿನಿಂದ ನಿಮಗೆ ಬಾಡಿ ಡಿಹೈಡ್ರೇಷನ್ ಆಗುವಂಥದ್ದು, ಬಾಯಾರಿಕೆ ಹೆಚ್ಚಾಗುವಂಥದ್ದು, ಏನಪ್ಪಾ ದೇಹ ಒಣಗುವಂಥದ್ದು, ಈ ರೀತಿಯಾದಂತಹ ಈ ಋತುಮಾನದ ಕಾಯಿಲೆಗಳ ಬಗ್ಗೆ ಒಂದ್ ಸ್ವಲ್ಪ ನೀವು ಆರೋಗ್ಯದ ಬಗ್ಗೆ ಸಂಪೂರ್ಣವಾಗಿ ನೀವು ಸ್ವಲ್ಪ ಕೇರ್ ಮಾಡಿದ್ರೆ ಅಷ್ಟೇ, ಇನ್ನೇನಿಲ್ಲ, ಕೇರ್ ಮಾಡ್ಕೊಳ್ಳಿ. ಸ್ವಲ್ಪ ಆದಷ್ಟು ಹೆಚ್ಚಿಗೆ ನೀರನ್ನ ಕುಡಿತಾ ಇರಿ. ಆದಷ್ಟು ಆರೋಗ್ಯವನ್ನ ನೀವು ಸಂಪೂರ್ಣವಾಗಿ ನೀವು ಕೇರ್ ಮಾಡ್ಕೊಂಡ್ರೆ ಬಹಳ ಉತ್ತಮ ಅಂತ ನಾನು ಹೇಳ್ತೀನಿ. ನೋಡಿ, ಸೂಚನೆ ನಿಮ್ಗೆ ಏನಂತ ಹೇಳಿದ್ರೆ ಈ ತಿಂಗಳಲ್ಲಿ ಅತಿಯಾದಂತ ಆತ್ಮವಿಶ್ವಾಸದಿಂದ ದೂರ ಇರ್ಬೇಕು. ಮೊದಲು ನೀವು ಇದನ್ನ ಕಲಿಲೇಬೇಕಾಗುತ್ತೆ ಜೀವನದಲ್ಲಿ. ಧನುಸ್ಸು ರಾಶಿಯವರು ಅತಿಯಾದಂತ ಆತ್ಮವಿಶ್ವಾಸ, ನಾನು ಬೆಟ್ಟನೇ ಕಡ್ದು ಹಾಕ್ಬಿಡ್ತೀನಿ, ನಾನು ಗುಡ್ಡನೇ ಕಡ್ದು ಹಾಕ್ಬಿಡ್ತೀನಿ ಅನ್ನಂತಹ ಆತ್ಮವಿಶ್ವಾಸ ಏನಿದೆ ಅದನ್ನ ಮೊದಲು ನೀವು ಅದನ್ನ ನಿಮ್ಮ ಮನಸ್ಥಿತಿಯಿಂದ ತೆಗೆದಾಕಿ. ವಿಶ್ವಾಸ ಇರಲಿ, ಆತ್ಮವಿಶ್ವಾಸ ಬೇಡ. ಹಾಗೂ ಮಹತ್ವದ ನಿರ್ಧಾರಗಳನ್ನ ನೀವು ತೆಗೆದುಕೊಳ್ಬೇಕಾದ್ರೆ, ಯಾವ್ದಾದ್ರು ಇಂಪಾರ್ಟೆಂಟ್ ಒಂದು ದೊಡ್ಡ ಮಟ್ಟದ ಒಂದು ನಿರ್ಧಾರವನ್ನ ನೀವೇನಾದ್ರೂ ತಗೊಳಕ್ಕೆ ನೀವಿದ್ರೆ ಬಹಳ ಹೇಳ್ತೀನಿ ಕೇಳಿ, ನಿಮ್ಮದು ಬಹಳ ಎಚ್ಚರಿಕೆಯಿಂದ ನೀವು ಅದನ್ನ ನೀವು ತೆಗೆದುಕೊಳ್ಬೇಕಾಗ್ತದೆ. ಬಹಳ ಸಹನೆ ಮತ್ತು ಎಚ್ಚರಿಕೆಯಿಂದ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಬೇಕಾದ್ರೆ 100 ಸತಿ ಯೋಚನೆ ಮಾಡಿ ತೆಗೆದುಕೊಳ್ಳಿ. ಹಾಗಾಗಿ ದುಡುಕಿ ನಿರ್ಧಾರ ಮಾಡಿ ಪೇಚಿಗೆ ಸಿಲುಕು ಹಾಕೋಕೆ ಹೋಗ್ಬೇಡಿ. ಏನಪ್ಪಾ, ಹಾಗೇನೆ ಬಂದ್ರೆ ನೋಡಿ, ಶುಭ ದಿಕ್ಕು ಬಂದು ಧನುಸ್ಸು ರಾಶಿಯವರಿಗೆ ಶುಭ ದಿಕ್ಕು ಬಂದು ಪೂರ್ವ ಆಗಿರ್ತದೆ. ಹಾಗೇನೆ ಅವರಿಗೆ ಶುಭ ಸಂಖ್ಯೆ ಬಂದು ಅವರಿಗೆ 8, 11 ಮತ್ತೆ 27 ಇದು ಅವರ ಒಂದು ಶುಭ ಸಂಖ್ಯೆ ಆಗಿರ್ತದೆ. ಶುಭರತ್ನ ಬಂದು ಅವರಿಗೆ ಕೆಂಪು ಹರಳು. ಈ ಕೆಂಪು ಹರಳನ್ನ ಅವರು ಬೆಳ್ಳಿಯ ಉಂಗುರದಲ್ಲಿ ಹಾಕಿ ಧರಿಸಿಕೊಂಡರೆ ಅವರಿಗೆ ಉತ್ತಮವಾದಂತಹ ಒಂದು ಮನಸ್ಥಿತಿ ಇರುತ್ತೆ. ಅವರಿಗೆ ಶುಭ ವಾರ ಬಂದು ಧನುಸ್ಸು ರಾಶಿಯವರಿಗೆ ಶನಿವಾರ ಅವರಿಗೆ ಶುಭ ವಾರ ಆಗಿರ್ತದೆ. ವೀಕ್ಷಕ, ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟವಾಗಿದ್ದಲ್ಲಿ ಓಂ ಹನುಮತೆಯೇ ನಮಃ ಅಂತ ನೀವು ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಅನ್ನ ಮಾಡೋದನ್ನ ಮರಿಬೇಡಿ. ಹಾಗೇನೆ ನೀವು ನಮ್ಮ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವೀಕ್ಷಕರೇ. ಹಾಗೆ ಧನುಸ್ಸು ರಾಶಿಯಲ್ಲಿ ಇರತಕ್ಕಂತಹ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ. ನಮಸ್ಕಾರ, ಧನ್ಯವಾದಗಳು.